ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ. ನಾನು ಡಾಕ್ಟರ್ ರವಿ ಕೆಆರ್, ಕಿಡ್ನಿ ಚಿಕಿತ್ಸಾ ತಜ್ಞ, ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೇನೆ. ಈ ದಿನ ಕಿಡ್ನಿಯ ಇನ್ನೊಂದು ವಿಚಾರವಾಗಿ ನಾವು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಿಡ್ನಿ ನಮಗೆ ಹೇಗೆ ಒಳ್ಳೆಯ ಫ್ರೆಂಡ್ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಬೆಸ್ಟ್ ಫ್ರೆಂಡ್ ಆಗಿದೆ ಕಿಡ್ನಿ. ಯಾಕೆ ಕಿಡ್ನಿ ನಮಗೆ ಬೆಸ್ಟ್ ಫ್ರೆಂಡ್ ಅನ್ನೋದನ್ನ ಕೆಲವೊಂದು ಪಾಯಿಂಟ್ಸ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ನಿಮ್ ಬೆಸ್ಟ್ ಫ್ರೆಂಡ್ ಅಂದ್ರೆ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡ್ಬೇಕಲ್ಲ. ಯಾವುದೇ ಆದ್ರೂ ನಿಮ್ಗೆ ಕಷ್ಟಗಳಲ್ಲಿ, ನಿಮ್ಗೆ ಡೈಲಿ ಆಕ್ಟಿವಿಟೀಸ್ ನಲ್ಲಿ ನಿಮ್ಗೆ ಯಾವ ಸಹಾಯ ಮಾಡ್ತಾನೆ ಅವರೇ ನಿಮಗೆ ಬೆಸ್ಟ್ ಫ್ರೆಂಡ್. ಹಾಗೆ ಕಿಡ್ನಿ ಕೂಡ ನಮಗೆ ಹೇಗೆ ಬೆಸ್ಟ್ ಫ್ರೆಂಡ್ ಅನ್ನೋದನ್ನ ನಾವು ತಿಳ್ಕೊಳ್ಳೋಣಂತೆ. ನಿಮಗೆ ಈಗ ಚಳಿಗಾಲ ಮುಗ್ದು ಬೇಸಿಗೆಗಾಲ ಬರ್ತಾ ಇದೆ, ನೀವು ನೀರು ಕುಡಿತೀರಿ, ನಿಮ್ಗೆ ಎಷ್ಟು ದಾಹ ಬರುತ್ತೆ ನೀರು ಕುಡಿತೀರಿ. ಆದ್ರೆ ಈ ದಾಹ ಹೇಗೆ ಶುರುವಾಗುತ್ತೆ, ನಿಮ್ಗೆ ದೇಹಕ್ಕೆ ಎಷ್ಟು ನೀರು ಬೇಕು, ಯಾವಾಗ ನಾವು ಹೆಚ್ಚು ನೀರು ಕುಡಿತೀವಿ, ಯಾವಾಗ ನಾವು ಕಡಿಮೆ ನೀರು ಕುಡಿತೀವಿ, ನಿಮಗೆ ಎಷ್ಟು ದೇಹಕ್ಕೆ ಎಷ್ಟು ಬೇಕು ನೀರಿನ ಅಂಶ ಅಷ್ಟನ್ನ ಅದನ್ನ ಗ್ರಹಿಸಿ ನಿಮಗೆ ಆ ತಾಪಮಾನಕ್ಕೆ ಅಂದ್ರೆ ಆ ಟೆಂಪರೇಚರ್ಗೆ ಬೇಕಾಗುವಂತ ನೀರನ್ನ ಬಾಡಿಲಿ ಉಳಿಸ್ಕೊಂಡು ಹೆಚ್ಚಿನ ನೀರನ್ನ ದೇಹದಿಂದ ಹೊರಗೆ ಯೂರಿನ್ ಮುಖಾಂತರ ಹೊರ ಹಾಕಕ್ಕೆ, ಅಥವಾ ದೇಹಕ್ಕೆ ಜಾಸ್ತಿ ಬೇಕಾದ ನೀರಿನ ಅಂಶ ಜಾಸ್ತಿ ಬೇಕಾದಲ್ಲಿ, ನಮಗೆ ಹೆಚ್ಚು ದಾಹ ಬೇಕಾದ ಇದನ್ನೆಲ್ಲ ಸೆಟ್ ಮಾಡುವಂತ ಆರ್ಗನ್ ಯಾವುದು ಅಂದ್ರೆ ಕಿಡ್ನಿ. ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆರ್ಗನ್. ಉದಾಹರಣೆಗೆ ನೀವು ಒಂದ್ ದಿವಸ 2 ರಿಂದ 3 ಲೀಟರ್ ನೀರು ಕುಡಿದಿರ್ತೀರಿ, ಆದ್ರೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿನ ಅಂಶವನ್ನ ದೇಹ ಕಾಪಾಡ್ಕೊಳ್ತದೆ, ಹೆಚ್ಚಿನ ನೀರಿನ ಅಂಶವನ್ನ ಯೂರಿನ್ ಮುಖಾಂತರ ಹೊರಗಾಗ್ತದೆ. ಸೊ ಹೀಗೆ ನಮ್ಮ ಬಾಡಿನಲ್ಲಿ ಬೇಕಾಗುವಂತ ನೀರಿನ ಅಂಶವನ್ನ ಕಾಪಾಡ್ಕೊಳ್ಳಿಕ್ಕೆ ಅಥವಾ ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ಬೇಕಾಗಿರೋ ಇಂಪಾರ್ಟೆಂಟ್ ಆರ್ಗನ್ ಅಂತಂದ್ರೆ ಕಿಡ್ನಿ. ಸೊ ಹೀಗಾಗಿ ನಮ್ಗೆ ಕಿಡ್ನಿ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಹಾಗೆ ಯಾವಾಗ ನಾವು ಉಪ್ಪಿನಂಶ ಅಂದ್ರೆ ಸಾಲ್ಟ್ ಅಂಶ ಅಥವಾ ಪೊಟ್ಯಾಷಿಯಂ ಅಂಶ ನಾವು ಆಹಾರದಲ್ಲಿ ಸೇವನೆ ಮಾಡ್ತೇವೆ, ನಾವು ಹಣ್ಣುಗಳ ತಿಂದಾಗ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರ್ತದೆ. ಹೆಚ್ಚಿನ ಉಪ್ಪಿನಂಶ, ಲವಣಾಂಶ ತಗೊಂಡಾಗ ದೇಹದಲ್ಲಿ ಉಪ್ಪಿನಾಂಶ ಜಾಸ್ತಿ ಆಗುತ್ತೆ. ಸೋಡಿಯಂ ಅಂಶ ಅಂದ್ರೆ ಉಪ್ಪಿನಂಶ ಜಾಸ್ತಿ ಆದಾಗ ನಮ್ಗೆ BP ಜಾಸ್ತಿ ಆಗ್ತದೆ. ಸೊ ಆದ್ರಿಂದ ನಾವು ಯಾವಾಗ ಊಟ ತಿಂಡಿನಲ್ಲಿ ವೇರಿಯೇಷನ್ ಆಗ್ತದೆ, ಆಗ ದೇಹಕ್ಕೆ ಬೇಕಾಗುವಂತಹ ಉಪ್ಪಿನಂಶವನ್ನ ಕಂಟ್ರೋಲ್ ಮಾಡುವಂತಹ ಅಥವಾ ಸೋಡಿಯಂ ಅಂಶವನ್ನ, ಪೊಟ್ಯಾಷಿಯಂ ಅಂಶವನ್ನ ಕಂಟ್ರೋಲ್ ಮಾಡುವಂತಹ ಇಂಪಾರ್ಟೆಂಟ್ ಆರ್ಗನ್ ಅಂತಂದ್ರೆ ಅದು ನಮ್ಮ ಕಿಡ್ನಿ ಆಗಿರ್ತದೆ. ಸೊ ಉಪ್ಪಿನಂಶ ಜಾಸ್ತಿ ಆದ್ರೆ BP ಜಾಸ್ತಿ ಆಗುತ್ತೆ, ಉಪ್ಪಿನಂಶ ಕಡಿಮೆ ಆದ್ರೆ ಲೋ BP ಆಗೋ ಸಾಧ್ಯತೆ ಇರ್ತದೆ. ಸೊ ನಮ್ಮ ದೇಹಕ್ಕೆ ಎಷ್ಟು ಬೇಕು ಉಪ್ಪಿನಂಶ, ಸೋಡಿಯಂ ಅಂಶ ಆಗಿರ್ಬೋದು, ಜೊತೆಗೆ ಅದಲ್ಲದೆ ಪೊಟ್ಯಾಷಿಯಂ ಅಂಶ ಕೂಡ ಬೇಕಾಗುವಂತ ಆರ್ಗನ್ಸ್ಗೆ ಎಷ್ಟು ಬೇಕಾಗುವಂತ ಅಷ್ಟನ್ನೇ ನಿಯಂತ್ರಣ ಮಾಡಕ್ಕೆ ಇಂಪಾರ್ಟೆಂಟ್ ಆರ್ಗನ್ ಅಂತಂದ್ರೆ ಕಿಡ್ನಿ. ಸೊ ಹಾಗಾಗಿ ನಮ್ಗೆ ಕಿಡ್ನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆರ್ಗನ್. ಅದು ನಮ್ಗೆ ಬಹು ಇಂಪಾರ್ಟೆಂಟ್ ಫ್ರೆಂಡ್. ಗೊತ್ತಿರ್ಬೇಕಲ್ಲ ಡೈಲಿ ನಿಮಗೆ. ಸೊ ಉಪ್ಪಿನಂಶ, ನೀರಿನ ಅಂಶ ತಗೊಳ್ತಾನೆ ಇರ್ತೀವಿ, ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಕಿಡ್ನಿ ಅಂತ ಒಂದು ಒಳ್ಳೆ ಫ್ರೆಂಡ್ ನಿಮ್ಗೆ ಡೈಲಿ ಕೆಲಸ ಮಾಡ್ತಾನೆ ಇರ್ಬೇಕು. ಕಿಡ್ನಿ ಹೇಗೆ ಅಂತಂದ್ರೆ ಹಾರ್ಟ್ ತರ ಅಲ್ಲ. ಹಾರ್ಟ್ ಫಂಕ್ಷನ್ ಮಾಡಿದ್ರೆ ನಿಮ್ಗೆ ಸೌಂಡ್ ಬರ್ತಾ ಇರ್ತಾರೆ, ಡಗ್ 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 ಅಂತ. ನೀವು ಎದೆ ಮುಟ್ಕೊಂಡು ನಿಮ್ಮ ಹಾರ್ಟಿನ ಒಂದು ಸೌಂಡ್ ನ ನೀವು ಕೇಳಿಸ್ಕೋಬಹುದು. ಆದ್ರೆ ಕಿಡ್ನಿ ಮಾತ್ರ ಸೈಲೆಂಟ್ ಫ್ರೆಂಡ್ ನಿಮ್ಗೆ. ಹೇಗೆ ನಿಮ್ಮ ಬೆನ್ನಿನ ಹಿಂಭಾಗದಲ್ಲಿ ಹೇಗೆ ಕಿಡ್ನಿ ಕೆಲಸ ಮಾಡ್ತಾ ಇರ್ತದೆ, 24 ಗಂಟೆ ಅದು ಕಿಡ್ನಿಗೆ ಫಿಲ್ಟ್ರೇಷನ್ ಮಾಡ್ತಾ ದೇಹಕ್ಕೆ ಬೇಕಾಗುವಂತಹ ಒಂದು ಏನು ಆಕ್ಟಿವಿಟೀಸ್ ಇದೆ ಅದನ್ನ ಮಾಡುವಂತ ಒಂದು ಸೈಲೆಂಟ್ ಆರ್ಗನ್. ಕಿಡ್ನಿ ಫಂಕ್ಷನ್ ಮಾಡ್ಬೇಕು ನಿಮ್ಗೆ ಯಾವುದೇ ರೀತಿಯ ಒಂದು ಸೌಂಡ್ ಇರೋದಿಲ್ಲ, ಸೈಲೆಂಟ್ ಆಗಿ ಅದು ಕೆಲಸ ಮಾಡ್ತಿರುತ್ತೆ. ಹಾಗಾಗಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್. ನಿಮ್ಗೆ ಬಹಳ ಜನ ನಿಮ್ಮ ಮನೇಲಿ ಇರ್ಬೇಕಲ್ಲ, ನಿಮ್ಮ ಫ್ಯಾಮಿಲಿಲಿ, ನಿಮ್ ಫ್ರೆಂಡ್ಸ್ ಅಲ್ಲಿ ಬಹಳ ಸೈಲೆಂಟ್ ಆಗಿರ್ತಾರೆ, ಆದ್ರೆ ನಿಮ್ಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಹಾಗೆ ಕೂಡ ಕಿಡ್ನಿ ಕೂಡ ವೆರಿ ಇಂಪಾರ್ಟೆಂಟ್ ಸೈಲೆಂಟ್ ಆರ್ಗನ್. ಇದಲ್ಲದೆ ಅಷ್ಟೇ ಅಲ್ಲ, ಬೇರೆ ಆರ್ಗನ್ಸ್ ಕೆಲಸ ಮಾಡ್ಬೇಕಾದ್ರೂ ಕೂಡ ಕಿಡ್ನಿ ಚೆನ್ನಾಗಿ ವರ್ಕ್ ಆಗ್ತಿರ್ಬೇಕು. ಉದಾಹರಣೆಗೆ ನಿಮ್ಮ ಮೂಳೆಗಳು ಗಟ್ಟಿ ಆಗ್ಲಿಕ್ಕೆ ನಿಮಗೆ ಗೊತ್ತಿರ್ಬೇಕು, ವಿಟಮಿನ್ ಡಿ ಅಂತ ಏನು ನಾವು ಸೇವನೆ ಮಾಡ್ತೀವಿ ಅಥವಾ ನಮ್ಮ ದೇಹದಲ್ಲಿ ಏನಿರುತ್ತೆ ಅದು ಮೂಳೆಯ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್. ಸೊ ವಿಟಮಿನ್ ಡಿ ನ ಆಕ್ಟಿವೇಟ್ ಮಾಡುವಂತ ಒಂದು ಆರ್ಗನ್ ಏನಿದೆ ಅದು ಕಿಡ್ನಿನಲ್ಲೇ ಆಗೋದು. ಆಕ್ಟಿವ್ ಫಾರ್ಮ್ ಆಫ್ ವಿಟಮಿನ್ ಡಿ ಅಂತ ನಾವೇನ್ ಹೇಳ್ತೀವಿ ಅದು ಕಿಡ್ನಿನಲ್ಲೇ ಉತ್ಪಾದನೆ ಆಗಿ ಬೋನಿನ ಒಂದು ಮೂಳೆಯ ಒಂದು ಸ್ಟ್ರೆಂತ್ ನ ಮೇಂಟೈನ್ ಮಾಡ್ಲಿಕ್ಕೆ ಕಿಡ್ನಿ ತುಂಬಾ ಇಂಪಾರ್ಟೆಂಟ್ ಆರ್ಗನ್ ಆಗಿರ್ತದೆ. ಹಾಗೆ ನಿಮ್ಗೆಲ್ಲ ಗೊತ್ತಿರ್ಬೇಕು, ಗಾಡಿನಲ್ಲಿ ಪೆಟ್ರೋಲ್ ಇಲ್ಲ ಅಂತಂದ್ರೆ ಗಾಡಿ ಓಡೋದಿಲ್ಲ. ಹಾಗೆ ದೇಹದಲ್ಲಿ ನಾವು ರಕ್ತ ಅಂಶ ಚೆನ್ನಾಗಿರ್ಬೇಕು, ನಮ್ಗೆ ಹಿಮೋಗ್ಲೋಬಿನ್ ಅಂಶ ಚೆನ್ನಾಗಿತ್ತು ಅಂದ್ರೆ ದೇಹದ ಎಲ್ಲಾ ಆರ್ಗನ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಚೆನ್ನಾಗಿ ಓಡಾಡ್ತೀರಿ, ವಾಕ್ ಮಾಡ್ತೀವಿ. ಆದ್ರೆ ಹಿಮೋಗ್ಲೋಬಿನ್ ಮೇಂಟೈನ್ ಮಾಡ್ಲಿಕ್ಕೆ ನಮ್ಗೆ ಬೇಕಾಗುವಂತ ಫೈನಲ್ ಹಾರ್ಮೋನ್ ಇರುತ್ತೆ, ಅದಕ್ಕೆ ನಾವು ಎರಿಥ್ರೋಪಾಯ್ಟಿನ್ ಅಂತ ಕರಿತೀವಿ. ಎರಿಥ್ರೋಪಾಯ್ಟಿನ್ ಹಾರ್ಮೋನ್ ಏನಿರುತ್ತೆ ಅದು ಕಿಡ್ನಿನಲ್ಲೇ ಉತ್ಪಾದನೆ ಆಗುವಂಥದ್ದು. ಹೀಗೆ ಹಿಮೋಗ್ಲೋಬಿನ್ ಚೆನ್ನಾಗಿತ್ತು ಅಂದ್ರೆ ನೀವು ಆರೋಗ್ಯವಾಗಿರ್ತೀರಿ, ನೀವು ಆಕ್ಟಿವಿಟೀಸ್ ನ ಮಾಡ್ಲಿಕ್ಕೆ ಸಾಧ್ಯ, ಓಡ್ಲಿಕ್ಕೆ, ರನ್ ಮಾಡ್ಲಿಕ್ಕೆ, ವಾಕ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಇದೆಲ್ಲ ಆಗಿರೋದ್ರಿಂದ ಇದು ಕೂಡ ನಮ್ಗೆ ಕಿಡ್ನಿ ಮುಖಾಂತರನೇ ನಮ್ಮ ರಕ್ತ ಉತ್ಪಾದನೆ ದೇಹದಲ್ಲಿ ಆಗ್ತಾ ಇರ್ತದೆ. ಸೊ ಹೀಗಾಗಿ ಇದೆಲ್ಲ ಕೂಡ ನಾನು ಪಾಯಿಂಟ್ಸ್ ಹೇಳಿದೆ
ಅದೆಲ್ಲದ್ರಿಂದ ಏನ್ ಹೇಳುತ್ತೆ ಅಂತಂದ್ರೆ ಕಿಡ್ನಿ ನಮಗೆ ದಿನಾನು 24 ಗಂಟೆನೂ ಕೆಲಸ ಮಾಡ್ತಾ ಒಂದು ಉತ್ತಮ ಒಂದು ಬೆಸ್ಟ್ ಫ್ರೆಂಡ್ ಆಗಿ ನಾವು ಕೆಲಸ ಮಾಡ್ತಾ ಇರ್ತದೆ. ಸೊ ಕಿಡ್ನಿನ ನಾವು ಆರೋಗ್ಯವಾಗಿ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಕಿಡ್ನಿ ಬಗ್ಗೆ ನಾವು ಕಾಳಜಿ ಸಾಕಷ್ಟು ವಹಿಸ್ಬೇಕಾಗ್ತದೆ. ಈಗ ನಾನು ಏನ್ ಪಾಯಿಂಟ್ಸ್ ಹೇಳಿದೀನಿ ಇದೆಲ್ಲ ಏನ್ ಹೇಳ್ತೀವಿ ಅಂದ್ರೆ ದೇಹದಲ್ಲಿ ಬೇಕಾಗುವಂತಹ ಉಪ್ಪಿನಂಶ, ನೀರಿನಂಶ ಕಾಪಾಡ್ಕೊಳ್ಳುವಂತ ಆರ್ಗನ್ ಅಂದ್ರೆ ಕಿಡ್ನಿ. ಬೋನ್ ಡೆವಲಪ್ಮೆಂಟ್ಗೆ ಬೇಕಾಗುವಂತಹ ವಿಟಮಿನ್ ಡಿ ನ ಕಿಡ್ನಿನಲ್ಲೇ ಅದು ಪ್ರೊಡ್ಯೂಸ್ ಆಗುತ್ತೆ. ರಕ್ತ ಉತ್ಪಾದನೆಗೆ ಬೇಕಾಗುವಂತ ಒಂದು ಎರಿಥ್ರೋಪಾಟಿನ್ ಹಾರ್ಮೋನ್ ಏನಿರುತ್ತೆ ಅದು ಕಿಡ್ನಿನಲ್ಲೇ ಉತ್ಪಾದನೆ ಆಗ್ತದೆ. ಸೊ ನಾವೇನ್ ಹೇಳ್ಕೊಳ್ತೀವಿ, ಕಿಡ್ನಿ ಸೈಲೆಂಟ್ ಆಗಿ ಕೆಲಸ ಮಾಡ್ತಿರ್ತದೆ, ಆದ್ರೆ ಕಿಡ್ನಿ ಉದಾಹರಣೆ ಕೆಲಸ ಮಾಡ್ತಿಲ್ಲ ಯಾವ್ದಾರ ಕಾರಣದಿಂದ ಆಯ್ತು ಅಂದ್ರೆ ಬೇರೆಷ್ಟು ಅಂಗಗಳಿಗೆ ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ನಾವು ಓಡಾಡ್ಲಿಕ್ಕೆ ಆಗೋದಿಲ್ಲ. ವಿಟಮಿನ್ ಡಿ ಕಡಿಮೆ ಆಯ್ತು ಅಂದ್ರೆ ಮೂಳೆಗಳೆಲ್ಲ ವೀಕ್ ಆಗ್ತವೆ. ಸೊ ಹೀಗೆ ಎಲ್ಲಾ ರೀತಿಯಿಂದನೂ ನೀರಿನಂಶ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಕಾಲೆಲ್ಲ ಸ್ವೆಲ್ಲಿಂಗ್ ಬರುತ್ತೆ. ಉಪ್ಪಿನಂಶ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ BP ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ರೀಸನ್ ಇಂದಾನು ಕಿಡ್ನಿ ನಮ್ಗೆ 24 ಗಂಟೆ ಸದಾ ನಮ್ಗೆ ಕೆಲಸ ಮಾಡ್ತಾ ಇರ್ತದೆ. ಅದರಿಂದಾಗಿ ಕಿಡ್ನಿ ನಮಗೆ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳಲಿಕ್ಕೆ ಸಾಧ್ಯ. ಧನ್ಯವಾದಗಳು.